ಸಂಸ್ಥೆಯ ಅಧ್ಯಕ್ಷರಾದಂತಹ ಮೊಹಮ್ಮದ್ ಹಬೀಬ್ ಖಾನ್ ಸರ್ ಅವರೇ, ಹಾಗೆ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಘನಶ್ಯಾಮ್ ದಾಸ್ ಸರ್ ಅವರೇ, ಹಾಗೆ ರೋಟರಿ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಬಿಜುಕುಮಾರ್ ಸರ್ ಅವರೇ, ಉಳಿದಂತಹ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ನೆಚ್ಚಿನ ಶಿಕ್ಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ರೀಡೆ ಎನ್ನುವುದು ಬರೀ ಆಟವಲ್ಲ. ಆಟದ ಜೊತೆಗೆ ನಾವು ಏನು ಮಾಡಬೇಕು ಅನ್ನೋದಾದರೆ, ಕ್ರೀಡೆಯಲ್ಲಿ ನಾವು ತೊಡಗೋದ್ರಿಂದ ನಮಗೆ ಬೇಕಾದಷ್ಟು ಅನುಕೂಲಗಳಿವೆ. ಬರೀ ಆಟ ಆಡೋವಂಥದ್ದು ಅಥವಾ ಬಾಲಲ್ಲಿ ಆಡೋವಂಥದ್ದು, ಓಡೋದು ಜಿಗೋದು ಅಂತ ಅಲ್ಲ. ನಾವು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಿಂದ ಮಕ್ಕಳಲ್ಲಿ ದೈಹಿಕ ಬೆಳವಣಿಗೆ, ಮಾನಸಿಕ ಮತ್ತು ಸಾಮಾಜಿಕ ಬೆಳವಣಿಗೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಹಾಗಾಗಿ ಮಕ್ಕಳು ದೈಹಿಕ ಚಟುವಟಿಕೆಗಳಲ್ಲಿ ಆದಷ್ಟು ತೊಡಗಬೇಕು. ಹಾಗೆಯೇ ನಾವು ದೈಹಿಕ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿ ಫಸ್ಟು ಬರುವಂಥದ್ದೇ ಡಿಸಿಪ್ಲಿನ್. ಅದನ್ನು ನೀವು ಮಾರ್ಕ್ಸ್ ಎಲ್ಲ ನೋಡಬೇಕಾದ್ರೆ ಈ ವಾತಾವರಣದಲ್ಲಿ ಅದನ್ನು ಗಮನಿಸಿದೆ. ಹಾಗಾಗಿ ನಾವು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಮ್ಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಟೈಮ್ ಸೆನ್ಸ್ ಅಂತ, ಅದನ್ನು ಸಹ ಬೆಳವಣಿಗೆ ಆಗುತ್ತೆ. ಹಾಗೆಯೇ ಸೋಲು ಗೆಲುವನ್ನು ಅಥವಾ ಕಷ್ಟ ದುಃಖವನ್ನು ನಾವು ಯಾವ ರೀತಿ ಸ್ವೀಕರಿಸಬೇಕು ಅನ್ನೋದು ಸ್ಪೋರ್ಟ್ಸಲ್ಲಿ ಭಾಗವಹಿಸುವಂತಹ ಮಕ್ಕಳಲ್ಲಿ ಅದು ಚೆನ್ನಾಗಿರುತ್ತೆ. ಹಾಗೆಯೇ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸುವಂತಹ ಮಕ್ಕಳು ಅದನ್ನ ಯಥೇಚ್ಛವಾಗಿ ಅವರಲ್ಲಿ ಇರುತ್ತೆ. ಹಾಗೇನೆ ಮುಂದಿನ ಹೇಳೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ಆಫ್ಟರ್ ಕೊರೋನಾ ನಂತರ ಮಕ್ಕಳಲ್ಲಿ ಕ್ರೀಡಾ ಚಟುವಟಿಕೆಗಳು ಏನಾಗಿದೆ ಅಂದ್ರೆ ಕೊರತೆ ಆಗಿದೆ. ಮಕ್ಕಳಲ್ಲಿ ಬರೀ ಮೊಬೈಲ್ ಇಳಿದಿದ್ದೀರಾ. ಹಾಗಾಗಿ ನೀವು ಮೊಬೈಲ್ ಅನ್ನು ಬಳಸದೇನೆ ಬಿಡುವಿನ ಸಮಯದಲ್ಲಿರ್ಬೋದು ಅಥವಾ ನಿಮಗೆ ಪಿ ಕ್ಲಾಸಸ್ ಇರುತ್ತಲ್ಲ, ಆ ಟೈಮಲ್ಲಿ ನೀವು ಯಾವುದಾದ್ರೂ ಒಂದು ಕ್ರೀಡಾ ಚಟುವಟಿಕೆಯಲ್ಲಿ ತೊಡಗೋದ್ರ ಮೂಲಕ ನಿಮ್ಮನ್ನ ನೀವು ಉನ್ನತ ಸಾಧನೆಗೆ, ಪ್ರಯತ್ನ ಇಲ್ಲದೇ ಯಾವುದೇ ರೀತಿಯ ಸಾಧನೆ ಅಸಾಧ್ಯ. ಹಾಗಾಗಿ ನೀವು ಯಾವುದಾದರೂ ಒಂದು ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ನಿಮ್ಮ ಪ್ರತಿಭೆಯನ್ನ ತೋರಿಸ್ಕೊಳ್ಳೋದಕ್ಕೆ ಇದು ಸದಾವಕಾಶ. ನೀವು ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಬೆಳೆಯುವ ಸ್ಥಿತಿ ಮೊಳಕೆಯಲ್ಲಿ ಅನ್ನೋ ಹಾಗೆ ನೀವು ಮಕ್ಕಳೆಲ್ಲ ಈಗ ಚಿಕ್ಕವರಿದ್ದೀರಾ, ಇದನ್ನ ನೀವು ಅಭ್ಯಾಸ ಮಾಡ್ಕೊಂಡ್ರಿ ಅಂತಂದ್ರೆ ಮುಂದಿನ ಜೀವನ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಈಗ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಮಕ್ಕಳಲ್ಲಿ ಕಡಿಮೆ ಆಗಿರೋದ್ರಿಂದ ಫಸ್ಟ್ ಎಲ್ಲ ಹಾರ್ಟ್ ಅಟ್ಯಾಕ್ ಎಲ್ಲ ಆಫ್ಟರ್ 60 years ಬರ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಅದು ಮಕ್ಕಳಲ್ಲೇ ಬಿಲೋ ನಿಮ್ಮ ಪ್ರೈಮರಿ ಲೆವೆಲ್ ಅಲ್ಲಿರೋ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತಾ ಇದೆ. ಯಾಕೆ ಅಂದ್ರೆ ನೀವು ಫಿಸಿಕಲ್ ಆಕ್ಟಿವಿಟಿಗಳನ್ನ ಮಾಡ್ತಾ ಇಲ್ಲ, ಬರೀ ಸ್ಪೋರ್ಟ್ಸ್ ಇದ್ದಾಗ ಮಾತ್ರ ಮಾಡ್ತೀರಾ, ಇಲ್ಲ ಬೇರೆ ಟೈಮಲ್ಲಿ ಮಾಡೋದೇ ಇಲ್ಲ. ಹಾಗಾಗಿ ಮತ್ತೆ ಕ್ಲಾಸ್ ಎಲ್ಲ ಮುಗಿಸಿದ್ಮೇಲೆ ನೀವು ಸಂಜೆ ಮನೆಗೆ ಹೋದಾಗ ಬರೀ ಮೊಬೈಲು ಟಿವಿಯಲ್ಲಿ ಮುಳುಗುವಂತ ಮಕ್ಕಳು ಜಾಸ್ತಿ ಇದ್ದಾರೆ. ಹಾಗಾಗಿ ನೀವು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಫಿಸಿಕಲ್ ಆಕ್ಟಿವಿಟಿನ ಜಾಸ್ತಿ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಇಲ್ಲಿ ವಸಂತ್ ಕುಮಾರ್ ಸರ್ ಅವರು ನಿಮ್ದು ಸ್ಪೋರ್ಟ್ಸ್ ಅಚೀವ್ಮೆಂಟ್ ಅನ್ನ ಹೇಳಿದ್ರು. ಅದನ್ನ ಕೇಳಿ ತುಂಬಾ ಖುಷಿ ಆಯ್ತು. ನಾನು ಸ್ಟಾರ್ಟಿಂಗ್ ಬಂದಾಗ ನಿಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಮಾತಾಡಿದ್ರು, ಅವರು ಸ್ಪೋರ್ಟ್ಸ್ ಪರ್ಸನ್ ಅಂತ ಕೇಳಿ ಖುಷಿ ಆಯ್ತು. ಹಾಗಾಗಿ ಯಾವುದೇ ಒಂದು ಈ ಒಂದು ಸಂಸ್ಥೆಯಲ್ಲಿ ಕ್ರೀಡಾ ಚಟುವಟಿಕೆಗಳು ಚೆನ್ನಾಗಿ ನಡಿಬೇಕು ಅಂತ ಅಂದ್ರೆ ಒಬ್ಬರಿಂದ ಮಾತ್ರ ಸಾಧ್ಯ ಇಲ್ಲ. ಈ ಸುಂದರ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡೋದು ಅತಿ ಸುಲಭವಾದಂತಹ ಕೆಲಸ ಅಲ್ಲ. ಯಾಕೆ ಅಂದ್ರೆ ನಾನು ಪ್ರಾಕ್ಟಿಕಲ್ ಆಗಿ ಈ ವರ್ಕ್ಗಳನ್ನ ಮಾಡಿರೋದ್ರಿಂದ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೆ ಶಿಕ್ಷಕರು ಮತ್ತೆ ದೈಹಿಕ ಶಿಕ್ಷಕರಾದ ವಸಂತ್ ಕುಮಾರ್ ಸರ್ ಮತ್ತೆ ನಾಗರಾಜ್ ಸರ್ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಲ್ಲಿದ್ದೀರಾ. ನೀವು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ, ಗೆದ್ದವರು ಹಿಗ್ಗದೆ ಸೋತವರು ಕುಗ್ಗದೆ ಸತತವಾಗಿ ನೀವು ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ, ಈ ವೇದಿಕೆಗೆ ನನ್ನನ್ನು ಆಹ್ವಾನಿಸಿ ಅವಕಾಶವನ್ನು ಮಾಡಿಕೊಟ್ಟಂತ ಈ ರೋಟರಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು